ನಿಮ್ಮನೇಲೂ ಮಟನ್ ತಿನ್ನೋರು ಚಿಕನ್ ತಿನ್ನಲ್ಲ, ಚಿಕನ್ ತಿನ್ನೋರು ಮಟನ್ ತಿನ್ನಲ್ಲ ಅನ್ನೋರಿದ್ರೆ, ಒಂದೇ ಮಸಾಲೆ ತೆಗೆದು ಸಕ್ಕತ್ತಾಗಿರೋಂಥ ಚಿಕನ್ ಸಾರು ಮತ್ತೆ ಮಟನ್ ಸಾರು ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಿದೀನಿ. ಥಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಂಡು ಪಕ್ಕಾ ಟ್ರೈ ಮಾಡಿ. ಈ ತರ ಟೈಮ್ ಸೇವಿಂಗ್ಸ್ ರೆಸಿಪೀಸ್ ಬೇಕಿದ್ರೆ ನನ್ನ ಪೇಜ್‌ನ ಫಾಲೋ ಮಾಡೋದ್ ಮರಿಬೇಡಿ. ಮತ್ತೆ ನೀವೇನಾದ್ರೂ ವೆಜಿಟೇರಿಯನ್ಸ್ ಆಗಿದ್ರೆ ಸೇಮ್ ಮಸಾಲೆಗೆ ಮಶ್ರೂಮ್, ಬಟಾಣಿ, ಕಾಳು, ಆಲೂಗಡ್ಡೆ ಏನಾದ್ರೂ ಹಾಕೊಳ್ಳಿ ಸಕ್ಕತ್ತಾಗಿರುತ್ತೆ. ಮಸಾಲೆಗೆ ಒಂದು ಬಾಣಲೆಲಿ 4 ಇಂಚ್ ಶುಂಠಿ, 2 ಬೆಳ್ಳುಳ್ಳಿ ಬಿಡಿಸಿದ್ದು, 4 ದೊಡ್ಡ ಈರುಳ್ಳಿ ದಪ್ಪಕ್ಕೆ ಹೆಚ್ಚಿದ್ದು, 4 ಸಣ್ಣ ಟೊಮ್ಯಾಟೊ, ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹೋಳು ಕಾಯಿ ತುರಿ, 2 ಇಂಚ್ ಚಕ್ಕೆ, ಒಂದು 4 ಲವಂಗ, ಸೋಂಪು, ಗಸಗಸೆ ಇದಿಷ್ಟು ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ಸ್ಲೋ ಫ್ಲೇಮ್‌ನಲ್ಲಿ ಫ್ರೈ ಮಾಡ್ಕೊಂಡು, ಕಂಪ್ಲೀಟ್ ಆಗಿ ಕೂಲ್ ಡೌನ್ ಆದ್ಮೇಲೆ ಮಿಕ್ಸಿ ಜಾರ್‌ಗೆ ಸ್ವಲ್ಪನೇ ನೀರು ಹಾಕಿ ರುಬ್ಕೊಂಡು, ಮನೇಲೇ ಮಾಡಿರೋಂಥ ಚಿಕನ್ ಮಸಾಲೆ ಪೌಡರ್ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಇದ್ರ ರೆಸಿಪಿ ಬೇಕಿದ್ರೆ ಕೆಳಗಡೆ ಲಿಂಕ್ ಮಾಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತೊಂದ್ ರೌಂಡ್ ಡರ್ ಮಾಡ್ಕೊಂಡು, ಅರ್ಧ ಮಸಾಲೆ ಚಿಕನ್ ಸಾರಿಗೆ ತೆಗೆದಿಟ್ಟು ಉಳಿದಿರೋ ಮಸಾಲೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ ಸೇರಿಸಿ ಮತ್ತೊಂದು 15 ಸೆಕೆಂಡ್ ಡರ್ ಮಾಡಿದ್ರೆ ಮಟನ್ ಸಾಂಬಾರ್ ಮಸಾಲೆ ರೆಡಿ ಆಗುತ್ತೆ. ಮೊದಲು ಮಟನ್ ಸಾರು ಮಾಡ್ಕೊಂಡ್ಬಿಡೋಣ. ಮಟನ್ ಸಾರು ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಅರ್ಧ ಈರುಳ್ಳಿ, ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡು, ತೊಳೆದಿಟ್ಟಿರುವಂತ ಮಟನ್ ಜೊತೆಗೆ ಉಪ್ಪು, ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ಕೊಂಡು ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಟ್ಟು, ರುಬ್ಬಿಟ್ಟಿರುವಂತ ಮಸಾಲೆ ಹಾಕಿ, ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಹಾಕೊಂಡು, ನಮ್ಮಮ್ಮ ಮಾಡಿರುವಂತ ಸಾಂಬಾರ್ ಪುಡಿ ಇದು. ನಮ್ಮಮ್ಮ ಯೂಶುವಲಿ ತರಕಾರಿ ಸಾರು ಮತ್ತೆ ಚಿಕನ್ ಮಟನ್ ಸಾರಿಗೆ ಎಲ್ಲದಕ್ಕೂ ಖಾರವಾಗಿ ಒಂದೇ ಒಂದು ಸಾಂಬಾರ್ ಪುಡಿ ಮಾಡಿಟ್ಕೊಂಡ್ಬಿಡ್ತಾರೆ. ಸೊ ಅದನ್ನ 2 ಟೇಬಲ್ ಸ್ಪೂನ್ ಹಾಕಿ, ನೀರು ಉಪ್ಪೆಲ್ಲ ಸರಿ ಇದೆ ಅಂತ ನೋಡ್ಕೊಂಡು ಲಿಡ್ ಕ್ಲೋಸ್ ಮಾಡಿಟ್ಟು ಒಂದು 4 ವಿಷಲ್ ಕೂಗ್ಸಿಟ್ಕೊಂಡ್ರೆ ಸಕ್ಕತ್ತಾಗಿರುವಂತ ಮಟನ್ ಸಾಂಬಾರ್ ರೆಡಿ. ಚಿಕನ್ ಸಾರು ಕೂಡ ಇದೇ ತರನೇ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ, ಅರ್ಧ ಈರುಳ್ಳಿ, ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡು, ತೊಳೆದಿಟ್ಟಿರುವಂತ ಚಿಕನ್, ಉಪ್ಪು, ಅರಿಶಿನ ಪುಡಿ ಎಲ್ಲ ಹಾಕೊಂಡು ಫ್ರೈ ಮಾಡಿ, ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಟ್ಟು ರುಬ್ಬಿರುವಂತ ಮಸಾಲೆ, ನೀರು ಮತ್ತೆ ಸಾಂಬಾರ್ ಪುಡಿ ಒಂದು 2 ಟೇಬಲ್ ಸ್ಪೂನ್ ಹಾಕೊಂಡು, ನೀರು ಉಪ್ಪೆಲ್ಲ ಸರಿ ಇದೆ ಅಂತ ನೋಡ್ಕೊಂಡು ಲಿಡ್ ಕ್ಲೋಸ್ ಮಾಡಿಟ್ಟು ಜಸ್ಟ್ 2 ವಿಷಲ್ ಕೊಟ್ರೆ ಸೂಪರ್ ಆಗಿರೋಂಥ ಚಿಕನ್ ಸಾರು ಕೂಡ ತಯಾರಾಗುತ್ತೆ. ಅಬ್ಬಾ ಬಾಯಲ್ಲಿ ನೀರು ಬರ್ತಾ ಇದೆ ಎಡಿಟ್ ಮಾಡ್ತಿದ್ದಂಗೆ. ಪಕ್ಕಾ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ.